ವೈಕುಂಠ ಲೋಕದ ದ್ವಾರಪಾಲಕರು ಜಯ ವಿಜಯ. ಜಯ ವಿಜಯರು ಯಾಕೆ ಅಲ್ಲಿ ದ್ವಾರಪಾಲಕರಾದ್ರು, ಅವರು ಯಾವ ಪುಣ್ಯವನ್ನ ಲಭಿಸಿ ದ್ವಾರಪಾಲಕರಾದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕಥೆನ ಯಾರು ಕೇಳ್ತಾರೋ ಅವ್ರಿಗೂ ವಿಷ್ಣು ಸಾಯುಜ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿ. ಯಾರು ಈ ಕಥೆಯ ಹಿಂದಿನ ಕಥೆಗಳನ್ನ ಕೇಳಿಲ್ವೋ, ಅಂದ್ರೆ ಕಾರ್ತಿಕ ಪುರಾಣದ 22 ಅಧ್ಯಾಯಗಳನ್ನ ಮುಗಿಸ್ತಿದ್ವಿ. 22 ಅಧ್ಯಾಯಗಳನ್ನ ಯಾರು ಕೇಳಿಲ್ವೋ ಅವರು ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಕೇಳಿ ಶಿವ ಮತ್ತು ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ. ಈ 22 ಅಧ್ಯಾಯಗಳಲ್ಲಿ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಏನಾಗಿತ್ತು ಅಂದ್ರೆ, ವಿಷ್ಣುದಾಸ ಮತ್ತು ಚೋಳರಾಜ ಇಬ್ಬರಿಗೂ ಒಂದು ಪೂಜೆಯಲ್ಲಿ ತಾರತಮ್ಯ ಇತ್ತು. ಅಂದ್ರೆ ಚೋಳರಾಜ ಹರಳು ಮುತ್ತು ರತ್ನಗಳಿಂದ ಪೂಜೆ ಮಾಡಿ ವಿಷ್ಣುವನ್ನ ಒಲಿಸ್ಕೋಬೇಕು ಅಂತ ಧ್ಯಾನ ಮಾಡ್ತಿರ್ತಾನೆ. ಆವಾಗ ಇವನು ವಿಷ್ಣುದಾಸ ಬಂದು ತುಳಸಿಯನ್ನ ಹಾಕಿ ಪೂಜೆ ಮಾಡ್ತಾನೆ. ಆವಾಗ ವಿಷ್ಣುದಾಸನ ಪೂಜೆಗೂ ಅವನಿಗೂ ಏನು ವ್ಯತ್ಯಾಸ, ನಿನಗೆ ಗೊತ್ತಾ ಬೆಲೆ ಅಂದಾಗ, ಹೌದು, ನಾವೇನು ಹಾಕಿ ಪೂಜೆ ಮಾಡಿದ್ರು ದೇವರಿಗೆ ಸಮರ್ಪಿತವಾದ ಭಕ್ತಿ ಒಂದೇ ಅಂತ ಹೇಳ್ತಾನೆ. ಆದ್ರೆ ಚೋಳರಾಜ ಒಪ್ಪೋದಿಲ್ಲ. ಹಾಗಾಗಿ ಇಬ್ರು ವೈಕುಂಠ ಲೋಕವನ್ನ ಅಂದ್ರೆ ವಿಷ್ಣುವನ್ನ ಯಾರು ಒಪ್ಪಿಸ್ಕೊಳ್ತಾರೋ, ಯಾರು ವಿಷ್ಣು ಲೋಕವನ್ನ ಪಡಿತಾರೋ ನೋಡೋಣ ಅಂತ ಇಬ್ರು ಹಠಕ್ಕೆ ಬೀಳ್ತಾರೆ. ಈ ಕಡೆ ವಿಷ್ಣುದಾಸ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾನೆ. ಅದರದ ಹಿಂದಿನ ಕಥೆಯಲ್ಲಿ ಇದೆ, ಯಾವ ರೀತಿ ಪೂಜೆ ಮಾಡಿದ್ರೆ ವಿಷ್ಣು ಬೇಗ ಒಲಿತಾನೆ ಅನ್ನೋದು 22ನೇ ಅಧ್ಯಾಯದಲ್ಲಿದೆ. ಅದನ್ನು ಪೂರ್ತಿಯಾಗಿ ಕೇಳಿ, ತುಂಬಾ ಶುಭ ಫಲಗಳು ದೊರೆಯುತ್ತೆ. ಅವನು ಆ ರೀತಿ ಪೂಜೆ ಮಾಡಿ ವಿಷ್ಣುವನ್ನ ಒಲಿಸ್ಕೊಂಡಿದ್ ನೋಡಿ ಚೋಳರಾಜನಿಗೆ ಬೇಜಾರಾಗುತ್ತೆ. ಅವನು ಅದಕ್ಕೋಸ್ಕರ ನಾನು ಅದೇ ರೀತಿ ಮಾಡ್ತೀನಿ, ನನ್ನ ಅಹಂಕಾರನ ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತ ತಾನು ಅದೇ ರೀತಿ ಪೂಜೆ ಮಾಡಿ ತಾನು ವಿಷ್ಣು ಲೋಕವನ್ನ ಸೇರ್ತಾನೆ. ಅದಷ್ಟು 22ನೇ ಅಧ್ಯಾಯದಲ್ಲಿದೆ. ದಯವಿಟ್ಟು ಎಲ್ಲ ಹೋಗಿ 22ನೇ ಅಧ್ಯಾಯ ಕೇಳಿ. ಅವಾಗ ನೀವು ಯಾವ ರೀತಿ ಪೂಜೆ ಮಾಡಿದ್ರೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇನ್ನು ಈ ಅಧ್ಯಾಯದಲ್ಲಿ ಜಯ ವಿಜಯನ ಬಗ್ಗೆ ಹೇಳ್ತೇನೆ. ವಿಷ್ಣು ದೂತರು ಚೋಳರಾಜನ ಕಥೆಯನ್ನು ತಿಳಿಸಿದ ನಂತರ ಧರ್ಮದತ್ತ ಅಂದ್ರೆ ಕಲಹೆಯನ್ನ ಕಾಪಾಡಿದವನು. ಅದು ಹಿಂದಿನ ವಿಡಿಯೋದಲ್ಲಿರುತ್ತೆ. ಕಲಹೆ ಯಾರು, ಧರ್ಮದತ್ತ ಯಾರು, ಇದುವರೆಗೂ ಕೇಳ್ಕೊ ಬಂದಿರೋರ್ಗೆ ಗೊತ್ತಿರುತ್ತೆ. ಕೇಳದೆ ಇರೋರು ದಯವಿಟ್ಟು ಹಿಂದಿನ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅವರನ್ನು ಮರ್ತೆ ಪ್ರಾರ್ಥಿಸು. ಅಂದ್ರೆ ಧರ್ಮದತ್ತನು ಚೋಳರಾಜನ ಕಥೆಯನ್ನು ಕೇಳಿದ್ಮೇಲೆ ವಿಷ್ಣು ದೂತರನ್ನ ಪ್ರಾರ್ಥಿಸ್ತಾನೆ. ಹೇ ವಿಷ್ಣು ದೂತರು, ಜಯ ವಿಜಯರು ವೈಕುಂಠ ಲೋಕದಲ್ಲಿ ಶ್ರೀಹರಿಯ ಅರಮನೆಯ ದ್ವಾರಪಾಲಕರೆಂದು ಕೇಳಿದ್ದೇನೆ. ಅವರು ಈ ಪದವಿ ಗಳಿಸಲು ಯಾವ ಪುಣ್ಯವನ್ನ ಮಾಡಿದ್ರು ಅದನ್ನ ನಮಗೆ ತಿಳಿಸ್ತೀರಾ ಅಂತ ಕೇಳ್ತಾನೆ. ಅವಾಗ ಜಯ ವಿಜಯರ ಪೂರ್ವ ವೃತ್ತಾಂತವನ್ನ ತೃಣಬಿಂದು ಎಂಬ ಮಹರ್ಷಿಯ ಮಗಳೇ ದೇವಹೂತಿ. ಆಕೆಗೆ ಕರ್ದಮ ಪ್ರಜಾಪತಿಯಿಂದ 2 ಪುತ್ರರು ಜನಿಸುತ್ತಾರೆ. ಅವರಲ್ಲಿ ಹಿರಿಯನನ್ನು ಜಯ, ಎರಡನೆಯೊಂದು ವಿಜಯನೆಂದು ಕರೀತಾರೆ. ಅವರಿಬ್ಬರು ಮಹಾವಿಷ್ಣು ಭಕ್ತರು. ಸದಾಕಾಲ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಜಪಿಸ್ತಾ ಇರ್ತಾರೆ. ಅದರ ಫಲವಾಗಿ ವೇದ ವಿದ್ಯೆಯನ್ನ ಕಲ್ತಿರ್ತಾರೆ. ವಿಷ್ಣು ಸಾಕ್ಷಾತ್ಕಾರವನ್ನು ಕೂಡ ಅವರು ಬೇಗ ಗಳಿಸಿರ್ತಾರೆ. ಯಜ್ಞ ಯಾಗಾದಿಗಳನ್ನು ನಿರ್ವಹಿಸುವುದರಲ್ಲಿ ತುಂಬಾ ಪರಿಣಿತಿಯನ್ನ ಪಡೆದಿರ್ತಾರೆ ಇವರು. ಮರುತ್ ಎಂಬ ರಾಜನು ಇವರಿಬ್ಬರಿಂದ ಮಹಾಯಜ್ಞವನ್ನ ಮಾಡಿಸ್ಬೇಕು ಅಂತ ತೀರ್ಮಾನಿಸ್ತಾನೆ. ಅವರಿಬ್ರು ಈ ಯಜ್ಞವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಸಂತುಷ್ಟನಾದ ರಾಜನವರಿಗೆ ಹೇರಳವಾದ ಹಣವನ್ನ ದಕ್ಷಿಣೆಯಾಗಿ ನೀಡುತ್ತಾನೆ. ಆಗ ಆ ದಕ್ಷಿಣೆಯನ್ನು ಹಂಚಿಕೊಳ್ಳುವ ಬಗ್ಗೆ ಅವರಿಬ್ಬರಲ್ಲಿ ವಿವಾದ ಉಂಟಾಗುತ್ತೆ. ತನಗೆ ಸರಿಯಾಗಿ ಅರ್ಧ ಪಾಲು ಸಿಗಬೇಕೆಂದು ಜಯ ವಾದಿಸ್ತಾನೆ. ವಿಜಯ ಹೆಚ್ಚು ಪಾಲು ಸಿಗಬೇಕು ಅಂತ ಹೇಳ್ತಾನೆ. ಈ ಜಗಳದಲ್ಲಿ ಜಯನು ಕೋಪದಿಂದ ವಿಜಯನನ್ನ ನೀನು ಮೊಸಳೆಯಾಗು ಅಂತ ಶಪಿಸ್ತಾನೆ. ಅದಕ್ಕೆ ಪ್ರತಿಶಾಪವಾಗಿ ವಿಜಯನು ನೀನು ಮದಿಸಿದ ಆನೆಯಾಗು ಅಂತ ಹೇಳ್ತಾನೆ. ಹೀಗೆ ಪರಸ್ಪರ ಶಪಿತರಾದ ಅವರು ದಿಕ್ಕು ತೋಚದೆ ಭಗವಂತನ ಮೊರೆ ಹೋಗ್ತಾರೆ. ತಾವು ಮಾಡಿದ ತಪ್ಪಿನ ಅರಿವು ಅವರಿಗೆ ಆಗತ್ತೆ. ಅವರಿಬ್ಬರು, ಹೇ ಭಗವಂತ, ನಿನಗೆ ಅತಿ ಹತ್ತಿರದ ಭಕ್ತರಾದ ನಾವು ಮೊಸಳೆ ಹಾಗೂ ಆನೆಯಾಗಿ ಜನ್ಮ ತಳುವುದು ತುಂಬಾ ದುರದೃಷ್ಟಕರವಾದ ವಿಷಯ. ಆದ್ರಿಂದ ನಮ್ಮ ಶಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡು ಅಂತ ಪ್ರಾರ್ಥಿಸ್ತಾರೆ. ಅವರ ಮಾತನ್ನು ಕೇಳಿದ ಶ್ರೀಹರಿಯು ತನ್ನ ಭಕ್ತರಾದವರ ಮಾತನ್ನು ನಾನು ಎಂದೂ ಸುಳ್ಳು ಮಾಡಲಾರೆ. ಇದು ನನಗೆ ನಾನೇ ಹಾಕಿಕೊಂಡ ನಿಯಮ ಆಗಿದೆ. ಹಿಂದೆ ಪ್ರಹ್ಲಾದ ರಾಜಕುಮಾರನಿಗಾಗಿ ಕಂಬನಿಂದ ನಾನು ಹೊರಬಂದೆ. ಅಂಬರೀಷನ ಮಾತಿಗೆ ಬೆಲೆ ಕೊಟ್ಟು ಬೇರೆ ಬೇರೆ ಪ್ರಾಣಿಗಳ ರೂಪಗಳನ್ನ ದಶಾವತಾರಿಯಾಗಿ ದಾಳಿದೆ.
ಆದ್ದರಿಂದ ನೀವು ನಿಮ್ಮ ಶಾಪವನ್ನು ನೀವು ಪಾಲಿಸದೆ ವಿಧಿಯಿಲ್ಲ. ಶಾಪದ ಕೊನೆಯಲ್ಲಿ ನೀವು ವೈಕುಂಠ ಲೋಕಕ್ಕೆ ಬರುತ್ತೀರಿ ಅಂತ ಭರವಸೆ ನೀಡಿ ಅದೃಶ್ಯನಾಗ್ತಾನೆ. ಜಯವಿಜಯರು ಗಂಡಕಿ ನದಿ ತೀರದಲ್ಲಿ ಮೊಸಳೆ ಆನೆಗಳಾಗಿ ಜನಿಸ್ತಾರೆ. ಆದರೆ ಪೂರ್ವಜನ್ಮದ ಜ್ಞಾನ ಅವರಿಗಿತ್ತು. ಪ್ರಾಣಿಗಳಾಗಿ ಜನಿಸಿದ್ರೂ ಸಹ ಅವರು ಸದಾ ವಿಷ್ಣು ಧ್ಯಾನಾಸಕ್ತರಾಗಿರ್ತಾರೆ. ಅಂದ್ರೆ ಯಾವಾಗ್ಲೂ ವಿಷ್ಣುವನ್ನ ನಾಮವನ್ನ ಜಪ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಒಂದು ಕಾರ್ತಿಕ ಮಾಸ ಬರುತ್ತೆ. ಆನೆಯ ಜನ್ಮದಲ್ಲಿದ್ದ ಜೇನು ಸ್ನಾನಕ್ಕಾಗಿ ಗಂಡಕಿ ನದಿಗೆ ಇಳಿತಾನೆ. ಆನೆಯು ನೀರಿಗಿಳಿದಾಕ್ಷಣ ಮೊಸಳೆಯಾಗಿದ್ದ ವಿಜಯನು ಅದರ ಕಾಲವನ್ನ ಬಲವಾಗಿ ಹಿಡಿದೆಳಿತಾನೆ. ತನ್ನ ಕಾಲನ್ನ ಮೊಸಳೆಯಿಂದ ಬಿಡಿಸಿಕೊಳ್ಳಕ್ಕಾಗದೆ ಆನೆಯು ಪೂರ್ವಜನ್ಮದ ಸಂಸ್ಕಾರದಿಂದ ಶ್ರೀಮನ್ನಾರಾಯಣನ, ಹೇ ಭಗವಂತ, ನನ್ನನ್ನು ಈ ಆಪತ್ತಿನಿಂದ ಕಾಪಾಡು, ಅನಾಥ ರಕ್ಷಕನಾದ ನೀನು ನನ್ನನ್ನು ರಕ್ಷಿಸು ಅಂತ ಭಕ್ತಿಯಿಂದ ಬೇಡ್ತಾನೆ. ಭಕ್ತನ ಮೊರೆಯನ್ನ ಆಲಿಸಿದ ಭಗವಂತ ಆ ಕ್ಷಣವೇ ಗರುಡನನ್ನ ಹೆಗ್ಲೇರ್ಕೊಂಡು ಬಂದು ತನ್ನ ಸುದರ್ಶನ ಚಕ್ರವನ್ನು ಮೊಸಳೆ ಮೇಲೆ ಪ್ರಯೋಗಿಸ್ತಾನೆ. ಈ ರೀತಿ ಗಜೇಂದ್ರನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇದು ಗಜೇಂದ್ರ ಮೋಕ್ಷ ಅನ್ನೋ ಕಥೆಯಲ್ಲಿ ಬರುತ್ತೆ. ಆ ಕಥೆಯನ್ನ ಕೇಳಿದ್ರೆ ತುಂಬಾ ಶುಭ ಅಂತ ಹೇಳ್ತೀವಿ. ಅಂದಿನಿಂದ ಗಂಡಕಿ ನದಿ ಕ್ಷೇತ್ರವು ಪರಮ ಪಾವನವಾದ ವಿಷ್ಣು ಕ್ಷೇತ್ರವಾಯಿತು. ಈ ಗಂಡಕಿ ನದಿಯಲ್ಲಿ ಸಿಗುವ ಶಿಲೆಗಳ ಮೇಲೆ ಚಕ್ರದ ಚಿಹ್ನೆ ಮೂಡಿತು. ಹೇ ಧರ್ಮದತ್ತನೆ, ವಿಷ್ಣು ದ್ವಾರಪಾಲಕರಾದ ಜಯ ವಿಜಯರ ಭಕ್ತಿಯನ್ನೇ ಪರಮಾತ್ಮನು ಪರೀಕ್ಷೆ ಮಾಡಿದನೆಂದ ಮೇಲೆ ಇತರರ ಪಾಡೇನು? ಆದ್ದರಿಂದ ನೀನೂ ಕೂಡ ಆಡಂಬರ ಅಸೂಯೆಗಳನ್ನ ಬಿಟ್ಟು ಸುದರ್ಶನ ಚಕ್ರಧಾರಿಯಾದ ಶ್ರೀಹರಿಯಲ್ಲಿ ಭಕ್ತಿಯನ್ನು ಮುಂದುವರಿಸು. ತುಲಾ, ಮಕರ, ಮೇಷ ಸಂಕ್ರಮಣಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡು. ತುಳಸಿ ವೃಕ್ಷವನ್ನು ನೆಟ್ಟು ಪೋಷಿಸಿ ಪೂಜೆ ಮಾಡು. ಏಕಾದಶಿ ಉಪವಾಸವನ್ನ ನಿಷ್ಠೆಯಿಂದ ಆಚರಿಸು. ಗೋವು, ಬ್ರಾಹ್ಮಣರು, ವಿಷ್ಣು ಭಕ್ತರು ಇವರನ್ನು ಯಥಾಶಕ್ತಿ ತೃಪ್ತಿಪಡಿಸು. ತಾಮಸ ಆಹಾರವನ್ನು ವರ್ಜಿಸು. ಈ ಕಾರ್ತಿಕ ಮಾಸ ವೃತಾಚರಣೆಯನ್ನು ಎಂದಿಗೂ ಬಿಡಬೇಡ ಅಂತ ಹೇಳ್ತಾನೆ. ಏ ಬ್ರಾಹ್ಮಣೋತ್ತಮ, ವಿಷ್ಣು ಪ್ರೀತಿಕರವಾದ ಈ ಕಾರ್ತಿಕ ವೃತಾಚರಣೆಯಿಂದ ನೀನು ಹಾಗೂ ನಿನ್ನ ಅರ್ಧ ಪುಣ್ಯವನ್ನು ಪಡೆದ ಈ ಪ್ರೇತರೂಪಿಯಾದ ಕಲಹಾಸ್ತ್ರೀಯೂ ಕೂಡ ಧನ್ಯರಾಗುತ್ತೀರಿ. ಈಗ ನಾವು ಆಕೆಯನ್ನು ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತೇವೆ ಎಂದು ಹೇಳಿದ ವಿಷ್ಣು ದೂತರು ವಿಮಾನದಲ್ಲಿ ವೈಕುಂಠ ಲೋಕಕ್ಕೆ ಪ್ರೇತ ಜನ್ಮದಿಂದ ಬಿಡುಗಡೆ ಹೊಂದಿದ ಕಲಹ ಎಂಬ ಸ್ತ್ರೀಯನ್ನು ಕುಳ್ಳಿರಿಸಿಕೊಂಡು ಹೊರಟೋದ್ರು. ಧರ್ಮದತ್ತನು ವಿಷ್ಣು ಭಕ್ತಿಪರನಾಗಿ ಕಾಲಾಂತರದಲ್ಲಿ ವೈಕುಂಠ ಲೋಕವನ್ನು ಹೊಂದಿದನು. ಈ ರೀತಿಯಾಗಿ ಪೃಥು ಚಕ್ರವರ್ತಿಗೆ ಕಾರ್ತಿಕ ಮಾಸ ಮಹಿಮೆಯನ್ನು ತಿಳಿಸಿದ ನಾರದರು, ಹೇ ರಾಜ, ಅತೀ ಪುರಾತನವಾದ ಪುಣ್ಯಪ್ರದವಾದ ಈ ಚರಿತ್ರೆಯನ್ನು ಯಾರು ಹೇಳುತ್ತಾರೆಯೋ ಕೇಳುತ್ತಾರೆಯೋ ಅವರಿಗೆ ಶ್ರೀ ಮಹಾವಿಷ್ಣುವಿನ ಪೂರ್ಣ ಅನುಗ್ರಹ ಆಗುತ್ತದೆ. ಅವರು ಉತ್ತಮ ಜ್ಞಾನವನ್ನು ಹೊಂದಿ ದೇಹತ್ಯಾಗದ ನಂತರ ವಿಷ್ಣು ಸಾಹಿತ್ಯವನ್ನು ಹೊಂದುತ್ತಾರೆ ಎಂದು ಹೇಳಿದರೆಂಬಲೆಗೆ ಕಾರ್ತಿಕ ಮಾಸ ಮಹಿಮೆಯ 23ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೂ ಕೂಡ ಅವ್ರಿಗೂ ಪುಣ್ಯ ಬರಲಿ ಅಂತ ಹೇಳ್ತಾ, ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.